ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ಶಿಕ್ಷಕ ವೃತ್ತಿ ಎನ್ನುವುದು ಒಂದು ಗೌರವವಾದ ವೃತ್ತಿಯಾಗಿದ್ದು, ಶಿಕ್ಷಕರಿಗೆ ಎಲ್ಲ ಕಡೆಯೂ ಸಹ ತಮ್ಮ ವಿದ್ಯಾರ್ಥಿಗಳು ಸಿಗ್ತಾನೆ ಇರ್ತಾರೆ. ನಿಜಕ್ಕೂ ಚನ್ನಗಿರಿ ಪಟ್ಟಣದ ಸರ್ಕಾರಿ ಜೂನಿಯರ್ ಕಾಲೇಜು ಪ್ರೌಢಶಾಲಾ ಒಂದು ವಿಭಾಗದಲ್ಲಿ ನಿವೃತ್ತಿಯಾದಂತಹ ಹಾಗೆಯೇ ವರ್ಗಾವಣೆಯಾದಂತಹ ಶಿಕ್ಷಕರಿಗೆ ಒಂದು ಗೌರವ ಸಮರ್ಪಣೆ ಹಾಗೆಯೇ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಶಾಲಾ ವತಿಯಿಂದ ಪದೋನ್ನತಿ ಹೊಂದಿದ ಹಾಗೆಯೇ ವರ್ಗಾವಣೆಗೊಂಡಂತಹ ಶಿಕ್ಷಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಹಾಗೆಯೇ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ಈ ಸಂದರ್ಭದಲ್ಲಿ ಹಂಚಿಕೊಂಡ್ರು. ಹಾಗೆಯೇ ಶಿಕ್ಷಕರು ಸಹ ಸ್ಟಾಪ್ ಇದೆಯಲ್ಲ ನಮ್ದು ಕಳೆದಂತಹ ಸ್ಟಾಪ್ ಇದರ 2 ವರ್ಷ ಇತ್ತು. 330 ನಮ್ಮ ಸ್ಟಾಪ್, ಟೀಚಿಂಗು ನಾನ್ ಟೀಚಿಂಗ್ ಸ್ಟಾಪ್. ಅದರಲ್ಲಿ ಅನೇಕ ಜನ ರಿಟೈರ್ಡ್ ಆದರು, ಅನೇಕ ಜನ ಬೇರೆ ಬೇರೆ ಶಾಲೆಗೆ ಹೋದರು. ಅವರೆಲ್ಲರನ್ನು ಈ ಸಂದರ್ಭದಲ್ಲಿ ಅವರೆಲ್ಲರೂ ಸಹ ನಮಗೆ ಈ ಶಾಲೆಯಲ್ಲಿ ತುಂಬ ಸಪೋರ್ಟ್ ಆ್ಯಂಡ್ ಎನ್ಕರೇಜ್ಮೆಂಟ್ ಮಾಡಿದ್ದಾರೆ. ಇವತ್ತೇನು ನಿಮ್ಮ GM ಸಾರ್ ಅಂತಂದೇಳಿ ಎಲ್ಲರೂ ಹೇಳ್ತಿದ್ರಲ್ಲ, ಅವ್ರು ಆ ಕೆಲಸ ಮಾಡಿದರು, ಈ ಕೆಲಸ ಮಾಡಿದರು, ಅದು ಖಂಡಿತವಾಗೂ ಇತ್ತು ನನ್ನಲ್ಲಿ ಎಬಿಲಿಟಿ, ಆ ಮಾಡ್ತಕ್ಕಂಥ ಎಬಿಲಿಟಿ ಇತ್ತು. ಆದರೆ ಆ ನಿನ್ನಲ್ಲಿ ಮಾಡ್ತಕ್ಕಂಥ ಎಬಿಲಿಟಿಗೆ ಆಪರ್ಚುನಿಟಿಯನ್ನು ಅಂದರೆ ಅವಕಾಶವನ್ನು ಒದಗಿಸ್ತಂಥವರೆಲ್ಲ ಬೇರೆ ಯಾರೂ ಅಲ್ಲ, ನನ್ನ ಕೊಲೀಗ್ಸು. ಅದಕ್ಕೆ ನಾನು ಇಲ್ಲಿಂದ ಪದೋನ್ನತಿ ಹೊಂದಿ ಅಂದರೆ ಪ್ರಮೋಷನ್ ಆಗಿ ತುಮಕೂರು ರೆವಿನ್ಯೂ ಜಿಲ್ಲೆ, ಮಧುಗಿರಿ ಶೈಕ್ಷಣಿಕ ಜಿಲ್ಲೆ, ಜೊತೆಗೆ ಶಿರಾ ತಾಲೂಕು ದೊಡ್ಡ ಅಗ್ರಹಾರ ಅಂತ ಅಲ್ಲಿಯ ಪ್ರೌಢಶಾಲೆಗೆ ಪದೋನ್ನತಿ ಹೊಂದಿ ನಾನು ಅಲ್ಲಿಗೆ ಕರ್ತವ್ಯಕ್ಕೆ 22/4/2026 ರಜಾವಧಿಯಲ್ಲಿ, ಬೇಸಿಗೆ ರಜಾವಧಿಯಲ್ಲಿ ಕರ್ತವ್ಯಕ್ಕೆ ಹಾಜರಾದೆ. ಅದು ಒಂದು ಸಣ್ಣ ಶಾಲೆ. ಇಷ್ಟು ಮಕ್ಕಳಿಂದ ಒಂದು 10 ಶಾಲೆ ಮಾಡ್ಬೋದು. 65 ಮಕ್ಕಳದರಲ್ಲಿ ಭಾಳ ಸೈಲೆಂಟ್ ಆಗಿರೋ ಮಕ್ಕಳು, ಜೊತೆಗೆ ನಾವು ಮಾತಾಡಿಸಿದ್ರು ಮಾತಾಡೋದು ಕಷ್ಟ. ನಾನು ಅಲ್ಲಿ ಕರ್ತವ್ಯ ನಿರ್ವಹಿಸುವಂಥ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಹೇಳ್ತೀನಿ, ನೀವೆಲ್ಲ ತುಂಬ ನೆನಪಿ ಬರ್ತೀರ, ನಮ್ಮ ಶಾಲೆಯಲ್ಲಿ ಹೆಂಗಿದ್ರು, ಇವತ್ತು ಸಹ ಈ ಶಾಲೆ ನಮ್ಮ ಶಾಲೆ ಅಂತೀನಿ ನಾನು. ಏನು ಮರೆಯೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಶಾಲೆ ನಮಗೆ ಒಳ್ಳೆ ಜೀವನವನ್ನು ಕೊಟ್ಟಂಥ ಶಾಲೆ. ಇಂದಿಗೂ ಸಹಿತ ನಮ್ಮ ಶಾಲೆನೇ. ನಾವು ಬೇರೆ ಶಾಲೆಗೆ ಹೋಗಿದ್ದೀವಿ ಅಂತ ಅನ್ನಿಸ್ತಾನೆ ಇಲ್ಲ. ಯಾವ ಶಾಲೆಗೆ ಹೋದರೂ ನಮ್ಮ GJC ಶಾಲೆ ಅಂತಲೇ ಅನ್ಬೇಕು. ಈ ಶಾಲೆಗೆ ನಾನು 2005ರಲ್ಲಿ ಬಂದೆ. 2005ರಿಂದ 2026ವರೆಗೂ ಸುದೀರ್ಘವಾದಂತಹ ಸೇವೆಯನ್ನು ಸಲ್ಲಿಸಿದ್ದೀನಿ. ನನ್ನ ಒಂದೇ ಒಂದು ಆಸೆ ಏನಿತ್ತಪ್ಪ ಅಂತೇಳಿ, ಈ ಶಾಲೆ ಬಿಡೋದಕ್ಕೆ ಇಷ್ಟ ಇರಲಿಲ್ಲ. ಒಂದು ಆಸೆಯನ್ನು ನೆರವೇರಿಸೋಕ್ಕೋಸ್ಕರ ನಾನು ಬೇರೆ ಶಾಲೆಗೆ ಹೋದಂಗಾಯಿತು. ನಾನು ಸ್ಟಾರ್ಟಿಂಗಲ್ಲಿ ನನ್ನ ಅಪಾಯಿಂಟ್ ಆಗಿದ್ದು GJC ಕಾಲೇಜಿಗೆ. ಅಲ್ಲಿ 700 ಸ್ಟ್ರೆಂತ್ ಇತ್ತು. ನೆಕ್ಸ್ಟು GJC ನಲ್ಲೂರಿಗೆ ಬಂದೆ. ಅದು ಸಹಿತ ತುಂಬ ಸ್ಟ್ರೆಂತಲ್ಲಿ ವರ್ಕ್ ಮಾಡಿದೆ. ಅಲ್ಲಿಂದ ನಾನು GJC ಚನ್ನಗಿರಿಗೆ ಬಂದಾಗ 1250 ಮಕ್ಕಳಿದ್ರು. ಇಲ್ಲಿ ABCDF ತನಕ ಇತ್ತು. ಅಂತಹ ಶಾಲೆಗಳಲ್ಲಿ ವರ್ಕ್ ಮಾಡಿ ನನಗೆ ತಿಳಿದಂತಹ ಒಂದು ಪಾಠ ಪ್ರವಚನವನ್ನು ನಾನು ಸಲ್ಲಿಸಿದ್ದೀನಿ. ಅದು ಒಂದು ಸಾಸಿವೆ ಕಾಳಷ್ಟು ಮಾತ್ರ ಇರ್ಬೋದು. ಯಾಕೆ ಅಂತೇಳಿದರೆ ಇಲ್ಲಿ ಮಕ್ಕಳಲ್ಲಿ ಅಗಾಧವಾದಂಥ ಜ್ಞಾನವಿದೆ. ನಾವು ಬರೀ ಮಾರ್ಗದರ್ಶಕರಾಗಿ ಅಷ್ಟೇ ಇರೋದು. ಈ GJC ಚನ್ನಗಿರಿ ಇದೆಯಲ್ಲ, ಇದು ತುಂಬ ಅದೃಷ್ಟ, ಸರಸ್ವತಿಯನ್ನು ಇಟ್ಟಿರೋಂಥ ಶಾಲೆ. ಯಾಕೆ ಅಂತೇಳಿದರೆ ನನ್ನ ಇಡೀ ಸರ್ವೀಸಲ್ಲಿ ಇಲ್ಲಿ ಬಂದಂಥ ಎಲ್ಲ ಕೊಲೀಗ್ಸು ಸಹಿತ ಒಳ್ಳೆಯ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟು ಮುಂದೆ ಅಭಿವೃದ್ಧಿ ಏಣಿಯನ್ನು ಹತ್ತಿದಂಥವ್ರು. ತುಂಬ ಜನಕ್ಕೆ ನಾವು ಇಲ್ಲಿ ಪ್ರಮೋಷನ್ ಆಗಿ ಸನ್ಮಾನ ಮಾಡಿದ್ದೀವಿ. ಕೂಡ ಇಲ್ಲಿ ಶಿಕ್ಷಕರಾಗಿರ್ತಕ್ಕಂಥವರು ಹಲವಾರು ಕಾರಣಗಳಿಂದ ಬದಲಾವಣೆಯನ್ನು ಹೊಂದ್ತೀವಿ. ಒಂದೇ ಸ್ಥಳದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಕೆಲವರು ಬಯಸಿ ಹೋಗ್ತಾರೆ, ಇನ್ನು ಕೆಲವರು ಸರ್ಕಾರಿ ನಿಯಮದ ಪ್ರಕಾರ ಬಡ್ತಿ ಹೊಂದಿ ಹೋಗ್ತಾರೆ, ಹೆಚ್ಚುವರಿಯಾಗಿ ಹೋಗ್ತಾರೆ, ಕಂಪಲ್ಸರಿಯಾಗಿ ಹೋಗ್ತಾರೆ. ಹೀಗೆ ಹಲವಾರು ಕಾರಣಗಳಿಂದ ಸ್ಥಳಾಂತರ ಆಗುವಂಥದ್ದು ಸಹಜ ಆಗಿರುತ್ತೆ. ನಾನು ಈ ಶಾಲೆಗೆ ಬಂದು ಕೇವಲ 3 ವರ್ಷ ಮಾತ್ರ ಆಯಿತು. ಇಲ್ಲಿರ್ತಕ್ಕಂಥ 12 ವಿಭಾಗದಲ್ಲಿ ಎಲ್ಲ ವಿಭಾಗದ ವಿದ್ಯಾರ್ಥಿಗಳಿಗೂ ಕೂಡ ನಾನು ತರಗತಿಯನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ. ಏಕೆಂದರೆ ಇಲ್ಲಿ ಪ್ರಥಮ ಭಾಷೆ, ದ್ವಿತೀಯ ಭಾಷೆ ಕನ್ನಡ ಇರೋದ್ರಿಂದ
ನನ್ನ ಸೇವಾ ಅವಧಿಯಲ್ಲಿ ನಾನು ಪೂರ್ಣ 32 ವರ್ಷಗಳ ಕಾಲ ಪ್ರಥಮ ಭಾಷೆಯನ್ನೇ ಬೋಧಿಸಿಕೊಂಡು ಬಂದಿರುವಂತಹದ್ದು. ನಾನು ಈ ಶಾಲೆಗೆ ವರ್ಗಾವಣೆಯಾಗಿ ಬರಬೇಕಾದ ಸಂದರ್ಭದಲ್ಲೂ ಯೋಚನೆ ಮಾಡಿದೆ, ದ್ವಿತೀಯ ಭಾಷೆ ಇದೆ, ನಾವು ಪಾಠ ಮಾಡ್ತೀವಿ, ಆದರೆ ಮಕ್ಕಳು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಯಾಕೆ ಅಂದರೆ ನೀವು ದ್ವಿತೀಯ ಭಾಷೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಯೋಚನೆ ಮಾಡಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂತ. ದ್ವಿತೀಯ ಭಾಷೆ ಕಲಿತಕ್ಕಂತಹ ಕನ್ನಡ ಕಲಿತಕ್ಕಂಥ ಮಕ್ಕಳಿದಾರಲ್ಲ, ಅವ್ರಿಗೆ ಕಲಿಸುವಂತಹದ್ದು ಬಹಳ ಕಷ್ಟ. ಕಬ್ಬಿಣದ ಕಡಲೆ ಇದ್ದಂಗೆ ಕನ್ನಡ ಅಂದರೆ ಅವರಿಗೆ 8ನೇ ತರಗತಿಗೆ ಬಂದಿರ್ತಾರೆ, ಕನ್ನಡ ವರ್ಣಮಾಲೆನೇ ಬರಲ್ಲ. ಹಾಗಾಗಿ ಅವರಿಗೆ ಕನ್ನಡ ವರ್ಣಮಾಲೆಯನ್ನು ಕಲಿಸಿ ಪಾಠ ಬೋಧನೆ ಮಾಡಿ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಮಾಡುವಂತಹದ್ದು ತುಂಬ ಕಷ್ಟದ ಕೆಲಸ. ಆದರೂ ಕೂಡ ಕೇವಲ 1 ವರ್ಷದಿಂದ ಒಂದು ಸೆಕೆಂಡ್ ಲ್ಯಾಂಗ್ವೇಜ್ ಬೋಧನೆ ಮಾಡಿದೆ. ಉಳಿದಂಥ ಸಂದರ್ಭದ ಎಲ್ಲವನ್ನೂ ಕೂಡ ಪ್ರಥಮ ಭಾಷೆಯನ್ನು ಮಾಡಿದ್ದೀನಿ. ಈ ಒಂದು ಶಾಲೆಯಲ್ಲಿ ನಾನು ಕಾರ್ಯವನ್ನು ಹಿರಿಯ ಶಿಕ್ಷಕನಾಗಿ ಜೊತೆಗೆ ಕೆಲವು ದಿನಗಳ ಕಾಲ ಉಪ ಪ್ರಾಂಶುಪಾಲನಾಗಿ ಕೆಲಸವನ್ನು ನಿರ್ವಹಿಸಿದ್ದೇನೆ. ಇತ್ತು, ಆದರೆ ಅಷ್ಟಲ್ಲೇ ಅವರು ಪದೋನ್ನತಿಯನ್ನು ಮತ್ತು ಟ್ರಾನ್ಸ್ಫರ್ ತೆಗೆದುಕೊಂಡು ಹೋಗಿದ್ದಾರೆ. ಸೊ ಇರುವಂತಹ ನನ್ನ ಕಲೆಗಳಿಗೆ ಮತ್ತೊಂದು ಸೂಚನೆ ಕೊಡೋದೇನಪ್ಪ ಅಂದರೆ, ನೀವು ಹೆಚ್ಚಾಗಿ ಶಾಲಾ ಚಟುವಟಿಕೆಯಲ್ಲಿ ತೊಡಗುವುದರ ಜೊತೆಗೆ ಆ ಕಚೇರಿಯ ಚಟುವಟಿಕೆಗಳು ಸಹ ತೊಡಗಬೇಕು. ಯಾಕೆಂದರೆ ನಾವು ಮುಂದಿನ ಸಾರಿ ಏನಾದರೂ ಪ್ರಮೋಷನ್ ಆಗಿ ಹೋದರೆ ಅಲ್ಲಿ ಬಾಯಿ ಪಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನಾವು ಈಗಲೇ ಅನುಭವವನ್ನು ಪಡ್ಕೊಂಡ್ರೆ ಅಲ್ಲಿ ಯಾವುದೇ ತೊಂದರೆಗಳು ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ವಿದ್ಯಾರ್ಥಿಗಳೇ, ಸೊ ಇವರ ಮುಂದಿನ ಪಯಣ ಚೆನ್ನಾಗಿರಲಿ ಅಂತ ಆಶಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೇನೆ.